ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ಜ್ಯೋತಿಷ್ಯ ಅನ್ನೋ ಒಂದು ವಿಚಾರ ಬಂದಾಗ ಇದು ಒಂದು ಸಮುದ್ರದ ಹಾಗೆ ಬಹಳಷ್ಟು ವಿಚಾರಗಳಿದೆ. ಇದರಲ್ಲಿ ಬಹಳಷ್ಟು ಥರದ ಜ್ಯೋತಿಷ್ಯ ಪದ್ಧತಿಗಳಿದೆ. ಜಮಿನಿ ಜ್ಯೋತಿಷ್ಯ, ನಾಡಿ ಜ್ಯೋತಿಷ್ಯ, ಪ್ರಶ್ನೆಶಾಸ್ತ್ರ, ಹಸ್ತಸಾಮುದ್ರಿಕೆ, ಅದರಲ್ಲಿ ನಾಡಿ ಹಸ್ತಸಾಮುದ್ರಿಕೆ ಅಂತ ಕೂಡ ಇದೆ. ಇಷ್ಟೆಲ್ಲ ನಾವು ನೋಡ್ತಾ ಇದ್ದಾಗ ನನಗೆ ಆಸಕ್ತಿ ಉಂಟಾಗಿದ್ದು ಮನುಷ್ಯನ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯನಾ ಅಂತೇಳಿ. ಮನುಷ್ಯನ ಭವಿಷ್ಯವನ್ನು ಹೇಳೋದಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಕರ್ಮಗಳಲ್ಲಿ 3 ಥರದ ಕರ್ಮಗಳನ್ನು ಹೇಳಿದ್ದಾರೆ ಋಷಿಮುನಿಗಳು. ಅದರಲ್ಲಿ ಪ್ರಾರಬ್ಧ, ಸಂಚಿತ ಮತ್ತು ಕ್ರಿಯಾಮಾನ. ಇದು ಕ್ರಿಯಾಮಾನ ಅಂತಂದರೆ ಏನು ಫ್ರೀ ವಿಲ್ ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಈ ಸಂದರ್ಭದಲ್ಲಿ ಯಾವುದೇ ಆಗಿರ್ಬೋದು, ಪ್ರಾರಬ್ಧ ಕರ್ಮ ಏನಿದೆ, ಸಂಚಿತ ಕರ್ಮ ಏನಿದೆ, ಇದರಲ್ಲಿ ಯಾವುದೂ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಪ್ರೀ ಡೆಸ್ಟೈನ್ಡ್ ನಮ್ಮ ಲೈಫ್. ಆದರೆ ಕೆಲವು ಬದಲಾವಣೆಗಳನ್ನು, ಈಗ ಮಳೆ ಬರ್ತಿದ್ದಾಗ ಮಳೆಯನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ, ಆದರೆ ನಾವೊಂದು ಛತ್ರಿನ ತಗೊಳ್ಬೋದು, ರೆಮಿಡೀಸ್ ಮೂಲಕವಾಗಿ ಕಡಿಮೆ ಮಾಡ್ಬೋದು. ಹಾಗೆ ಪ್ರೀ ಡೆಸ್ಟಿನೇಡ್ ಆಗಿರುವಂಥ ಲೈಫಲ್ಲಿ ಮುಂಚಿತವಾಗಿ ನಿರ್ಧಾರವಿರೋ ಘಟನೆಗಳನ್ನು ಜ್ಯೋತಿಷ ಹೇಳುತ್ತೆ. ಇದು ಯಾವ ಕಾರಣಕ್ಕೆ ಅಂತಂದರೆ ಆತ್ಮದ ಒಂದು ಮೂಮೆಂಟ್. ಸೊ ಇದೆಲ್ಲ ಒಂದು ಡೀಪ್ ಆಗಿರೋ ವಿಷಯ. ಸೊ ಆನಂತರ ನನಗೆ ಜ್ಯೋತಿಷದಲ್ಲಿ ನಂಬಿಕೆ ಬಂತು. KN ರಾವ್ ಅವರ, BV ರಾಮನ್ ಅವರ ಗ್ರಂಥಗಳನ್ನು ಓದಿದ ಮೇಲೆ, ಆಮೇಲೆ ಕ್ಲಾಸಿಕ್ಸು ಏನಿದೆ ಇದರಲ್ಲಿ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಬೃಹತ್ ಜಾತಕ ಆಗಿರ್ಬೋದು, ಸಾರಾವಳಿ ಆಗಿರ್ಬೋದು, ಇಂಥ ಹಲವಾರು ಪುಸ್ತಕಗಳು ಓದಿದ ನಂತರ ಹಲವಾರು ಜಾತಕಗಳು, ಹಲವಾರು ಹಸ್ತರೇಖೆಗಳನ್ನು ನೋಡಿದ ಮೇಲೆ ಜ್ಯೋತಿಷ್ಯ ನಿಜ ಅಂತ ಅನ್ನಿಸ್ತು. ಅದ್ರ ನಂತರ ನಾನು ಈ ನಕಲಿ ಜ್ಯೋತಿಷ್ಯರ ಬಗ್ಗೆ ನೋಡಿದೆ. ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳು, ಕಾಸ್ಟ್ಲಿ ಜೆಮ್ಸ್ಟೋನ್ಗಳು, ರುದ್ರಾಕ್ಷಿಗಳು, ಆಮೇಲೆ ನ್ಯೂಮರಾಲಜಿಗಳು, ಒಂದು ನಂಬರ್ನ ಕೈಯಲ್ಲಿ ಬರೆದು ಅದನ್ನು ಸುಟ್ಟಾಕಿ ಅಂತ ಹೇಳೋದು, ಈ ಥರ ಏನೇನೋ ನಾನಾ ರೀತಿ ಹಾಸ್ಯಾಸ್ಪದವಾಗಿರುವಂಥದ್ದನ್ನೆಲ್ಲ ನೋಡಿದಾಗ ಜ್ಯೋತಿಷ್ಯಕ್ಕೆ ಅವಮಾನ ಇದೆಲ್ಲ. ಈಗ ನೋಡಿ, ಒಂದೇ ಡೇಟಲ್ಲಿ ಎಷ್ಟು ಜನ ಹುಟ್ಟಿರ್ತಾರೆ, ಆದರೆ ಎಲ್ಲರ ಭವಿಷ್ಯ ಒಂದೇ ರೀತಿ ಇರಲ್ಲ. ಜ್ಯೋತಿಷ್ಯ ಹೇಗಿದೆ ಅಂದರೆ, ಒಂದೇ ತಾಯಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಒಂದು ಬರ್ತ್ ಟೈಮಲ್ಲಿ ಕೇವಲ ಒಂದು 30 ಸೆಕೆಂಡ್ಸು ಡಿಫ್ರೆನ್ಸ್ ಇರುತ್ತೆ. ಸೊ ಈ ಬಗೆಯಲ್ಲಿ ನೋಡಿದಾಗ ಜಾತಕ ಅನ್ನುವಂಥದ್ದು ಅಷ್ಟು ಅಕ್ಯುರೇಟಾಗಿ ಹೇಳ್ಬೋದು, ಟೈಮಿಂಗ್ನ ರೆಕ್ಟಿಫೈ ಮಾಡಿ. ಸೊ ಜ್ಯೋತಿಷ ಅಷ್ಟು ಅಕ್ಯುರೇಟ್ ಆಗಿದೆ. ಹಾಗೆ ಈ ನಿಟ್ಟಿನಲ್ಲಿ ನನ್ನ ಅಧ್ಯಯನ ಸಾಗ್ತಾ ಇದೆ. ನಮಸ್ಕಾರ. ಈಗ ಕಟಕ ರಾಶಿಯ ಬಗ್ಗೆ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಏನೆಲ್ಲ ಒಂದು ವಿಚಾರಗಳಿದೆ ಅಂತ ನೋಡೋದಾದರೆ, ವಾರ ಭವಿಷ್ಯದಲ್ಲಿ ಕರ್ಕಟಕ ರಾಶಿಯವರು ಒಂದು ಸೆನ್ಸಿಟಿವ್ ವ್ಯಕ್ತಿಗಳಾಗಿರ್ತಾರೆ. ಇಲ್ಲಿ ಒಂದು ಗುರುಗಳು ಹೇಳ್ತಾ ಇದ್ರು, ಅವರು ಶ್ರೀರಾಮನ ಜಾತಕದಲ್ಲಿ ಕಟಕ ರಾಶಿ ಶ್ರೀರಾಮನ ಜೀವನ ಹೇಗಿದೆ ನೋಡಿ. ಎಷ್ಟೊಂದು ತಲ್ಲಣಗಳು, ಎಷ್ಟೊಂದು ಕಷ್ಟಗಳು, ನೋವುಗಳು, ಅವಮಾನಗಳು, ಅಪಮಾನಗಳು, ಇವೆಲ್ಲ ಶ್ರೀರಾಮ ನೋಡಬೇಕಾಯ್ತು. ಸೊ ಇವ್ರ ಜೀವನದಲ್ಲಿ ಎಲ್ಲರೂ ಕಷ್ಟಪಡ್ತಾರೆ ಅಂತಲ್ಲ, ಒಂದು ಸ್ಟ್ರಗಲ್ಫುಲ್ ಲೈಫ್ ಇರುತ್ತೆ ಅವ್ರಿಗೆ. ಸ್ವಲ್ಪ ನೋವುಗಳನ್ನು, ಕಷ್ಟಗಳನ್ನು ಅನುಭವಿಸುವಂಥ ಸಾಧ್ಯತೆ ಈ ಜಾತಕದವ್ರಿಗೆ ಜಾಸ್ತಿ. ಯಾಕೆ ಅಂದರೆ ಅವರು ಬರ್ತೆ ಎಮೋಷ್ನಲ್. ಯಾಕೆ ಚಂದ್ರನ ಒಂದು ರಾಶಿಯಲ್ಲಿ ಹುಟ್ಟಿದ್ದಾರೆ, ಎಮೋಷ್ನಲ್ ಇದ್ದೇ ಇರ್ತಾರೆ. ಕೆಲವರು ಹೇಳ್ತಾರೆ ಜ್ಯೋತಿಷಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಏನಿಲ್ಲ ಅಂತೇಳಿ. ನೀವು ಬರೀ ರಾಶಿಯ ಆಧಾರದ ಮೇಲೆ ವ್ಯಕ್ತಿ ಕ್ಯಾರೆಕ್ಟರ್ ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ. ಸೊ ಚಂದ್ರನ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಎಮೋಷ್ನಲ್ ಆಗಿರೋದ್ರಿಂದ ಎಲ್ಲ ಭಾವನಾತ್ಮಕವಾಗಿ ಅವರು ಡಿಸಿಷನ್ಸ್ಗಳನ್ನ ತಗೊಳ್ತಾರೆ. ತುಂಬ ಭಾವನಾಜೀವಿಗಳು. ನಾನು ನೋಡಿದಂಗೆ ಬಹಳಷ್ಟು ಜನ ಕವಿಗಳು ಎಲ್ಲ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥವ್ರು. ಸೊ ಈ ಒಂದು ವಿಚಾರದಲ್ಲಿ ನೋಡುವಾಗ ಈ ವಾರದಲ್ಲಿ ನೋಡುವಂಥದ್ದು ಏನಂತಂದರೆ, ಒಂದು ಲಗ್ನದಲ್ಲಿ ಅಂದರೆ ರಾಶಿಯಲ್ಲೇ ಶುಕ್ರನ ಇರೋದರಿಂದ ಇದು ಬಹಳ ಒಳ್ಳೆಯದು. ಯಾಕೆಂದರೆ ಗೇನ್ಸ್, ಲಾಭವನ್ನು ಪಡೆಯುವಂಥ ಸಾಧ್ಯತೆ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಹಣ ಏನಾದರೂ ಸಿಗಾಕೊಂಡಿದೆ ಬರೋ ಸಾಧ್ಯತೆ ಇರುತ್ತೆ. ಶುಕ್ರ ರಾಶಿಯಲ್ಲೇ ಬರೋದರಿಂದ ಮದುವೆಗೆ ಸಂಬಂಧಪಟ್ಟಂಥ ಓಡಾಟಗಳನ್ನು ನೀವು ಮಾಡಿದ್ದೇ ಆಗಿದೆ. ಅಲ್ಲಿ ಅದರದ್ದೊಂದು ನೀವು ಕಾಲಿಗೆ ವೆಯ್ಟ್ ಮಾಡ್ತಿದ್ರೆ, ಒಂದು ಡಿಸಿಷನ್ಗೆ ವೆಯ್ಟ್ ಮಾಡ್ತೀರಿ, ಅದು ನಿಮಗೆ ಓಕೆ ಆಗುವ ಸಾಧ್ಯತೆ ಇರುತ್ತೆ. ಮದುವೆಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ರೆಸ್ಪಾನ್ಸ್ ನೀವು ವೆಯ್ಟ್ ಮಾಡ್ತಿದ್ರು, ಈ ಒಂದು ವಾರದಲ್ಲಿ ನಿಮಗೊಂದು ಶುಭ ಸೂಚನೆ ಬರ್ಬೋದು. ಆಮೇಲೆ 2ನೇ ಮನೆಯಲ್ಲಿ ಇರುವಂತಹ ಗ್ರಹಗಳು ನೋಡ್ತಾ ಇದ್ದರೆ ಖಂಡಿತವಾಗಲೂ ಸಹ ಕಣ್ಣಿಗೆ ಸಂಬಂಧಪಟ್ಟಂಥ ಇಶ್ಯೂಗಳನ್ನ ನೀವು ನೋಡೋ ಸಾಧ್ಯತೆ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಗೌರ್ಮೆಂಟಿಗೆ ರಿಲೇಟೆಡ್ ಆಗಿ, ಈಗ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಫೈನ್ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಈ ಟ್ರಾಫಿಕಲ್ಲಿ ಸಿಗಾಕೊಳ್ತೀರ ಅಲ್ಲೊಂದು ಫೈನ್ ಹಾಕ್ಸ್ಕೋಬೋದು ಸಾಧ್ಯತೆ ಇರುತ್ತೆ. ಒಂದೊಂದು ಸಲ ನಿಮಗೆ ಗೌರ್ಮೆಂಟ್ ಸಂಬಂಧ ಫೈನ್ಗಳು ಬೀಳುವಂಥದ್ದು, ಅಥವಾ ರ್ಯಾಶ್ ಡ್ರೈವಿಂಗು, ಇನ್ನೊಂದು ಈ ಥರ ಎಲ್ಲೋ ಒಂದು ಕಡೆ ನೀವು ಶುಲ್ಕವನ್ನು ಕಟ್ಟುವಂತಹ ಸಾಧ್ಯತೆಗಳು ಈ ಒಂದು ರಾಶಿಯವರಿಗೆ ಇದೆ. ಬಹಳ ಚೆನ್ನಾಗಿದೆ. ಆಮೇಲೆ ಸಮಸ್ಯೆಗಳಿಗೆ ಬಂದದಾದರೆ 3ನೇ ಮನೆಯಲ್ಲಿ ಕುಜ ಇರೋದರಿಂದ ನಿಮ್ಮ ಒಂದು ಸಿಬ್ಲಿಂಗ್ಸ್ ಜೊತೆ, ರಕ್ತ ಸಂಬಂಧಿಗಳ ಜೊತೆ
ಖಂಡಿತವಾಗಲೂ ಸಹ ಒಂದು ಕ್ಲ್ಯಾಶಸ್ ಇರುತ್ತೆ ಈ ವಾರ ಪೂರ್ತಿ. ಹಾಗಂತೇಳಿ ಯಾವುದೇ ಒಂದು ಸಂಬಂಧವನ್ನು ನಾವು ಸರಿ ಮಾಡ್ಕೋಬೋದು. ಯೂಶ್ವಲ್ ಆಗಿ ನನ್ನ ಒಂದು ಅಬ್ಸರ್ವೇಷನಲ್ಲಿ 3ನೇ ಮನೇಲಿ ಕುಜ ಇದ್ದಂಥ ಯೂಶ್ವಲ್ ಆಗಿ ಅಣ್ಣ ತಮ್ಮಂದ್ರ ಜೊತೆ ಸಂಬಂಧಗಳು ಚೆನ್ನಾಗಿವೆ, ಎಸ್ಪೆಷಲಿ ಅವ್ರಿಗಿಂತ ಕಿರಿಯವ್ರ ಜೊತೆ. ಇದು ಏನು ಹೇಳ್ತಾರೆ ಅಂತಂದರೆ ಕಾರಕೋ ಭಾವನಾಶಯ ಅಂತೇಳಿ. ಕಾರಕೋ ಭಾವನಾಶಯ ಅಂತಂದರೆ ಯಾವ ಒಂದು ಕಾರಕತ್ವದ ಗ್ರಹ ತನ್ನ ಒಂದು ಕಾರಕತ್ವದ ಸ್ಥಾನದಲ್ಲಿ ಇರುತ್ತೆ ಅದು ಭಾವವನ್ನು ನಾಶ ಮಾಡುತ್ತೆ. ಇದು ಜ್ಯೋತಿಷ್ಯದ ಒಂದು ಸಿಂಪಲ್ ಒಂದು ರೂಲ್. ಅದು ಯೂಶ್ವಲ್ ಆಗಿ ಈಗೇನಾಗಿದೆ 3ನೇ ಮೇಲೆ ಕುಜ ಬಂದಿರುವಂಥದ್ದು. ಬಟ್ ಗ್ರಹ 22 ಡಿಗ್ರಿ ಇದೆ, ಸ್ವಲ್ಪ ದಿನದಲ್ಲಿ ಟ್ರಾನ್ಸಿಟ್ ಆಗುತ್ತೆ. ಈ ಒಂದು ಬುಧ ಗ್ರಹದ ಕ್ವಾಲಿಟೀಸೇ ಹಾಗೆ, ಅವರ ಒಂದು ಸಿಬ್ಲಿಂಗ್ಸ್ ಜೊತೆ ಸಂಬಂಧವನ್ನು ಹಾಳು ಮಾಡಿದೆ. ಅದೇ ರೀತಿಯಲ್ಲಿ ಈ ವಾರದಲ್ಲಿ ನನ್ನ ಪ್ರಕಾರ ಸಂಬಂಧವನ್ನು ಹಾಳು ಮಾಡೋ ಸಾಧ್ಯತೆ ಇರುತ್ತೆ, ದೂರ ಸಂಚಾರ ಮಾಡಿಸುವಂಥ ಸಾಧ್ಯತೆ ಇರುತ್ತೆ, ಆಮೇಲೆ ಓಡಾಟಗಳು ಹೆಚ್ಚಾಗಿರುತ್ತೆ. ಬಟ್ ಪ್ರೇಮಿಗಳಿಗೆ ಅಂದರೆ ಮದುವೆ ಆಗಿರೋ ದಂಪತಿಗಳಿಗೆ ಸ್ವಲ್ಪ ಈ ರಾಶಿಯಲ್ಲಿ ಇರುವಂಥವ್ರಿಗೆ ಖಂಡಿತವಾಗಲೂ ಕಿರಿಕಿರಿಗಳಾಗುತ್ತೆ. ಯಾಕೆ ಅಂತಂದರೆ ಶನಿಗ್ರಹ ಬಂದು ರೆಟ್ರೋಗ್ರೇಡ್ ವಕ್ರಿಯಾಗಿರುವಂಥದ್ದು. ಈ ವಾರ ಒಂದು ರೀತಿ ಸಣ್ಣ ಸಣ್ಣ ವಿಚಾರಗಳಿಗೆ ಕಲಹಗಳು ಉಂಟಾಗ್ಬೋದು. ಬಟ್ ಏನಾಗುತ್ತೆ ಅಂತಂದರೆ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟದ ಅವಕಾಶ ಕೂಡ ಸಿಗ್ಬೋದು. ನಮಸ್ಕಾರ.